1875 ಜುಲೈ 9ರಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪಿತವಾಯಿತು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತ ಮತ್ತು ಏಷ್ಯಾದ ಪ್ರಾಚೀನ ಸ್ಟಾಕ್ ಎಕ್ಸ್ಚೇಂಜ್ ಆಗಿದ್ದು ಮಹಾರಾಷ್ಟ್ರ ರಾಜ್ಯದ ಮುಂಬೈ ನಗರದಲ್ಲಿದೆ. ಇದರ ವ್ಯಾಪ್ತಿ 417 ನಗರಗಳಿಗೆ ವಿಸ್ತರಿಸಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತೀಯ ಷೇರು ಮಾರುಕಟ್ಟೆಯ 2 ಮುಖ್ಯ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಒಂದಾಗಿದೆ. ಇನ್ನೊಂದು ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಭಾರತವು ಅಂತಾರಾಷ್ಟ್ರೀಯ ಹಣಕಾಸು ಮಾರುಕಟ್ಟೆಯಲ್ಲಿ ತನ್ನ ಶ್ರೇಷ್ಠ ಸ್ಥಾನವನ್ನು ಪಡೆಯಲು ಬಿಎಸ್ಇಯ ಪಾತ್ರ ಪ್ರಮುಖವಾದದ್ದಾಗಿದೆ. ಈ ಸ್ಟಾಕ್ ಎಕ್ಸ್ಚೇಂಜ್ಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ನಿಯಮಾವಳಿ ಕಾಯ್ದೆ 1956ರ ಅಡಿಯಲ್ಲಿ ಶಾಶ್ವತ ಮಾನ್ಯತೆ ದೊರೆತಿದೆ. ಇಂದು ಮಾರುಕಟ್ಟೆ ಬಂಡವಾಳೀಕರಣದ ದೃಷ್ಟಿಯಿಂದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜಗತ್ತಿನಲ್ಲಿ 9ನೇ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದ್ದು ಸುಮಾರು 5,000 ಕಂಪನಿಗಳು ಇದರಲ್ಲಿ ನೋಂದಾಯಿಸಲ್ಪಟ್ಟಿವೆ. 1951ರ ಜುಲೈ 9ರಂದು ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂತು. ದೇಶದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಪಂಚವಾರ್ಷಿಕ ಯೋಜನೆ ಪ್ರಾರಂಭಿಸಲಾಗುತ್ತದೆ. ಮೊದಲ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಮತ್ತು ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ ಆಗಿದ್ದರು. ಮೊದಲ ಪಂಚವಾರ್ಷಿಕ ಯೋಜನೆಯ ಆದರ್ಶ ವಾಕ್ಯ ಕೃಷಿಯ ಅಭಿವೃದ್ಧಿ ಎಂಬುದಾಗಿತ್ತು ಮತ್ತು ಅದರ ಉದ್ದೇಶ ರಾಷ್ಟ್ರದ ವಿಭಜನೆ ಹಾಗೂ ದ್ವಿತೀಯ ವಿಶ್ವ ಯುದ್ಧದಿಂದ ಉಂಟಾದ ಹಲವು ಸಮಸ್ಯೆಗಳನ್ನು ಪರಿಹರಿಸುವುದು ಆಗಿತ್ತು. ಸ್ವಾತಂತ್ರ್ಯದ ನಂತರ ದೇಶದ ಪುನರ್ ನಿರ್ಮಾಣ ಮಾಡುವತ್ತ ಈ ಯೋಜನೆಯ ದೃಷ್ಟಿ ಇತ್ತು. ಮತ್ತೊಂದು ಮುಖ್ಯ ಗುರಿ ದೇಶದಲ್ಲಿ ಕೈಗಾರಿಕೆ, ಕೃಷಿ ಅಭಿವೃದ್ಧಿಯ ಮೂಲಭೂತ ವ್ಯವಸ್ಥೆ ನಿರ್ಮಾಣ ಮಾಡುವುದು ಮತ್ತು ಜನರಿಗೆ ಕಡಿಮೆ ದರದಲ್ಲಿ ಆರೋಗ್ಯ ಸೇವೆ ಹಾಗೂ ಶಿಕ್ಷಣ ಒದಗಿಸುವುದು. ಯೋಜನೆಯಡಿಯಲ್ಲಿ ಗುರಿಯಿದ್ದ ಜಿಡಿಪಿ ವೃದ್ಧಿ 2.1% ಇತ್ತು. ಆದರೆ ದೇಶವು ಆ ವರ್ಷ 3.6% ವೃದ್ಧಿ ದಾಖಲಿಸಿತು. 1950ರ ಮಾರ್ಚ್ 15ರಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ದೇಶದಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು. ಈ ಆಯೋಗದ ಮೂಲಕವೇ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಲಾಗುತ್ತಿತ್ತು. ದೇಶದ ಅಭಿವೃದ್ಧಿಗೆ ಪ್ರಮುಖ ಯೋಜನೆಗಳ ಪ್ಲಾನಿಂಗ್ ಮಾಡುವುದು ಈ ಆಯೋಗದ ಕೆಲಸ. 1893ರ ಜುಲೈ 9ರಂದು ವಿಶ್ವದ ಮೊದಲ ಓಪನ್ ಹಾರ್ಟ್ ಶಸ್ತ್ರಚಿಕಿತ್ಸೆ ನಡೆಯಿತು. ಈ ಹೃದಯ ಶಸ್ತ್ರಚಿಕಿತ್ಸೆ ಚಿಕಾಗೋ ನಗರದ ದಕ್ಷಿಣ ಭಾಗದಲ್ಲಿ ನಡೆಯಿತು. ರೋಗಿ ಜೇಮ್ಸ್ ಕಾರ್ನಿಶ್ ಮತ್ತು ವೈದ್ಯ ಡಾಕ್ಟರ್ ಡೇನಿಯಲ್ ಹೆಲ್ ವಿಲಿಯಮ್ಸ್ ಆಗಿದ್ದರು. ಜೇಮ್ಸ್ ಕಾರ್ನಿಶ್ ಅವರು ಬಾರಿನಲ್ಲಿ ಯಾರೊಂದಿಗೋ ಜಗಳವಾಡುತ್ತಿದ್ದಾಗ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆದಿತ್ತು. ಚಾಕು ಅವರ ಎದೆಗೆ ತಗುಲಿ ಹೃದಯಕ್ಕೆ ಹಾನಿ ಉಂಟಾಗಿತ್ತು. ನಂತರ ಕೆಲವರು ಕಾರ್ನಿಶ್ ಅವರನ್ನು ಡಾಕ್ಟರ್ ಡೇನಿಯಲ್ ವಿಲಿಯಮ್ಸ್ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಆ ಸಮಯದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಸಾಧ್ಯವಿಲ್ಲ ಎಂದು ತಿಳಿಯಲಾಗಿತ್ತು. ಯಾಕೆಂದರೆ ವೈದ್ಯಕೀಯ ಕ್ಷೇತ್ರ ಆ ಸಮಯದಲ್ಲಿ ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ಆದರೆ ವೈದ್ಯರು ಕಾರ್ನಿಶ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದರು. ಪಕ್ಕೆಲುಬುಗಳ ಬಳಿ ಛೇದನವನ್ನು ಮಾಡಿ ಹೃದಯವನ್ನು ತಲುಪಲು ಮಾರ್ಗವನ್ನು ಮಾಡಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಯಿತು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿತ್ತು ಮತ್ತು ಜೇಮ್ಸ್ ಕಾರ್ನಿಶ್ ಮುಂದೆ 20 ವರ್ಷಗಳ ಕಾಲ ಬದುಕಿದ್ದರು. ಶಸ್ತ್ರಚಿಕಿತ್ಸೆಯ 51 ದಿನಗಳ ನಂತರ ಕಾರ್ನಿಶ್ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿತ್ತು. 2011ರ ಜುಲೈ 9ರಂದು ಜನಮತ ಸಂಗ್ರಹದ ನಂತರ ಸುಡಾನ್ನಿಂದ ಪ್ರತ್ಯೇಕವಾಗಿ ದಕ್ಷಿಣ ಸುಡಾನ್ ಹೊಸ ದೇಶವಾಗಿ ಅಸ್ತಿತ್ವಕ್ಕೆ ಬಂದಿತು. ಸುಡಾನ್ ಮೊದಲು ಒಂದೇ ದೇಶವಾಗಿತ್ತು. 2011ರಲ್ಲಿ ಉತ್ತರ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಎಂಬ 2 ಪ್ರತ್ಯೇಕ ದೇಶಗಳಾದವು. ಈ ವಿಭಜನೆ ಶಾಂತಿ ಒಪ್ಪಂದದ ಫಲವಾಗಿತ್ತು. 2005ರಲ್ಲಿ ಸುಡಾನ್ನ ಉತ್ತರ ಮತ್ತು ದಕ್ಷಿಣ ಭಾಗದ ನಡುವೆ ಶಾಂತಿ ಒಪ್ಪಂದವಾಯಿತು. ಇದನ್ನು ವ್ಯಾಪಕ ಶಾಂತಿ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಉತ್ತರ ಸುಡಾನ್ನ ಮುಸ್ಲಿಂ ಬಹುಜನ ಸಂಖ್ಯೆ ಮತ್ತು ದಕ್ಷಿಣದ ಕ್ರೈಸ್ತ ಬಹುಜನ ಸಂಖ್ಯೆಯ ನಡುವೆ ಹಲವು ದಶಕಗಳಿಂದ ಸಂಘರ್ಷ ನಡೆಯುತ್ತಿತ್ತು. ಇದರಲ್ಲಿ 20 ಲಕ್ಷ ಜನರು ಸಾವನ್ನಪ್ಪಿದ್ದರು. ಅದರ ನಂತರ ಈ ವಿಷಯವನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪಿಸಲಾಯಿತು. ಅಲ್ಲಿ ಹಿಂಸಾಚಾರವನ್ನು ಕೊನೆಗೊಳಿಸಲು ಶಾಂತಿ ಪ್ರಸ್ತಾಪವನ್ನು ಮಾಡಲಾಯಿತು. ಇದರಲ್ಲಿ 2 ರಾಷ್ಟ್ರಗಳನ್ನು ಉಲ್ಲೇಖಿಸಲಾಗಿತ್ತು. ಶಾಂತಿ ಒಪ್ಪಂದದಲ್ಲಿ ದಕ್ಷಿಣ ಸುಡಾನ್ ಅನ್ನು ಹೊಸ ದೇಶವನ್ನಾಗಿ ಮಾಡಲಾಗುವುದು ಎಂದು ಹೇಳಲಾಗಿತ್ತು. ಸುಡಾನ್ ಸರ್ಕಾರದ ನಡುವಿನ ಈ ಒಪ್ಪಂದದ ಮೇಲೆ ಜನಾಭಿಪ್ರಾಯ ಸಂಗ್ರಹಿಸಲು ಒಪ್ಪಿಗೆ ನೀಡಲಾಯಿತು ಮತ್ತು 2011ರ ಜನವರಿಯಲ್ಲಿ ದಕ್ಷಿಣ ಸುಡಾನ್ನಲ್ಲಿ ಜನಾಭಿಪ್ರಾಯ ಸಂಗ್ರಹಣೆಯನ್ನು ನಡೆಸಲಾಯಿತು. ಪ್ರತ್ಯೇಕ ದೇಶ ರಚನೆಗೆ ಅಲ್ಲಿನ ಜನರು ಬಹುಮತದಿಂದ ಒಪ್ಪಿಗೆ ನೀಡಿದರು. ದೇಶದ ದಕ್ಷಿಣ ಭಾಗವು ಕ್ರಿಶ್ಚಿಯನ್ ಬಹುಸಂಖ್ಯಾತ ಜನಸಂಖ್ಯೆಯೊಂದಿಗೆ ಅಧಿಕೃತವಾಗಿ ವಿಶ್ವದ 193ನೇ ರಾಷ್ಟ್ರವಾಯಿತು. ಜುಬಾ ನಗರ ಇದರ ರಾಜಧಾನಿ.
1816 ಜುಲೈ 9ರಂದು ಅರ್ಜೆಂಟೀನಾ ಸ್ವತಂತ್ರವಾಯಿತು. ಸ್ವತಂತ್ರವಾಗುವ ಮೊದಲು ಈ ದೇಶವು ಸ್ಪೇನ್ನ ಅಡಿಯಲ್ಲಿತ್ತು. 1810ರಲ್ಲಿ ಅಲ್ಲಿನ ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಪ್ರಾರಂಭಿಸಿದರು. ಇದರ ಪರಿಣಾಮವಾಗಿ ಅರ್ಜೆಂಟೀನಾ 1816ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. 1776ರಲ್ಲಿ ಸ್ಪ್ಯಾನಿಷ್ ಸರ್ಕಾರ ಅರ್ಜೆಂಟೀನಾವನ್ನು ವಶಪಡಿಸಿಕೊಂಡಿತು ಎಂದು ಹೇಳಲಾಗುತ್ತದೆ. ಇಲ್ಲಿ ಯಥೇಚ್ಛವಾಗಿ ಚಿನ್ನ ಮತ್ತು ಬೆಳ್ಳಿ ಸಿಕ್ಕಿದ್ದು ಇದನ್ನು ವಶಪಡಿಸಿಕೊಳ್ಳಲು ಪ್ರಮುಖ ಕಾರಣ. ಅದನ್ನು ವಶಪಡಿಸಿಕೊಳ್ಳಲು ಸ್ಪ್ಯಾನಿಷ್ ಸರ್ಕಾರ ಅರ್ಜೆಂಟೀನಾ ಮೇಲೆ ದಾಳಿ ಮಾಡಿತು. ಅರ್ಜೆಂಟೀನಾ ದಕ್ಷಿಣ ಅಮೆರಿಕಾದಲ್ಲಿರುವ ಒಂದು ದೇಶ. ವಿಸ್ತೀರ್ಣ ಮತ್ತು ಜನಸಂಖ್ಯೆಯ ಪ್ರಕಾರ ಅರ್ಜೆಂಟೀನಾವು ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್ ನಂತರ 2ನೇ ಅತಿ ದೊಡ್ಡ ದೇಶವಾಗಿದೆ. ಅರ್ಜೆಂಟೀನಾದ ಹೆಸರು ಅರ್ಜೆಂಟಮ್ನಿಂದ ಬಂದಿದೆ, ಅಂದರೆ ಬೆಳ್ಳಿ ಎಂದರ್ಥ. ಈ ದೇಶವು ವಿಶ್ವದ 8ನೇ ಅತಿ ದೊಡ್ಡ ದೇಶವಾಗಿದೆ ಮತ್ತು ಸುಮಾರು 2.8 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದರ ರಾಜಧಾನಿ ಮತ್ತು ದೊಡ್ಡ ನಗರ ಬ್ಯೂನಸ್ ಐರಿಸ್. ಇಲ್ಲಿನ ಜನರ ಮುಖ್ಯ ಭಾಷೆ ಸ್ಪ್ಯಾನಿಷ್ ಮತ್ತು ಅದರ ಸಾಂಸ್ಕೃತಿಕ ವೈವಿಧ್ಯತೆಯು ಯುರೋಪಿಯನ್, ಲ್ಯಾಟಿನ್ ಅಮೆರಿಕನ್ ಮತ್ತು ಆಫ್ರಿಕನ್ ಮೂಲದ ಜನರನ್ನು ಒಳಗೊಂಡಿದೆ.